ಇಂದು ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ. ಈ ಹಬ್ಬವನ್ನ ಯಾಕೆ ಆಚರಿಸಬೇಕು? ಇದರ ಹಿಂದಿರೋ ವಿಶೇಷತೆಗಳೇನು? ಭಾರತದ ಹಬ್ಬಗಳ ಪೈಕಿ ಸಂಕ್ರಾಂತಿ ಹಬ್ಬ ಪ್ರಮುಖವಾಗಿದೆ. ಈ ಹಬ್ಬವು ರೈತಾಪಿ ಬಂಧುಗಳಿಗೆ ಸುಗ್ಗಿಯ ದಿನ. ಯಾಕಂದ್ರೆ ರೈತ ಬೆಳೆದಂತ ದವಸ ಧಾನ್ಯಗಳನ್ನ ಪೂಜೆ ಮಾಡಿ ತನ್ನ ಮನೆಗೆ ತುಂಬಿಸುವ ಸಂಭ್ರಮವಿರುವುದು. ಮತ್ತೊಂದೆಡೆ ಸೂರ್ಯ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ತನ್ನ ಪಥವನ್ನ ಬದಲಿಸುತ್ತಾನೆ. ಇದು ಕೂಡ ಮತ್ತೊಂದು ವಿಶೇಷ. ಇದರಿಂದ ರಾಶಿಗಳ ಗತಿಗಳು ಕೂಡ ಬದಲಾಗಲಿದೆ. ಇದರಿಂದ ಎಷ್ಟೋ ಜನರು ಸಂಕ್ರಾಂತಿಯ ಬಳಿಕ ಶುಭ ಕಾರ್ಯಗಳನ್ನ ಮಾಡುವುದಕ್ಕೆ ಒಳ್ಳೆಯ ಸಮಯವೆಂದು ಹೇಳ್ತಾರೆ. ಇನ್ನು ಈ ಹಬ್ಬದ ದಿನ ಎಳ್ಳು ಬೀರುವುದು ಕೂಡ ಒಂದು ಸಂಪ್ರದಾಯ. ಇದೊಂದು ಧಾರ್ಮಿಕ ಸಂಪ್ರದಾಯವಲ್ಲದೆ ವೈಜ್ಞಾನಿಕವಾಗಿ ಆರೋಗ್ಯವರ್ಧಕವಾಗಿದೆ. ಬಿಸಿಲಿನ ತಾಪಕ್ಕೆ ಉಂಟಾಗುವ ಚರ್ಮ ರೋಗಗಳಿಗೆ ಎಳ್ಳು ಚಮತ್ಕಾರದ ಔಷಧವಂತೆ. ಹೀಗಾಗಿ ಎಳ್ಳು ಬೆಲ್ಲವನ್ನ ಜೊತೆಯಾಗಿ ತಿನ್ನೋದರಿಂದ ವಾತ ಕಫದಂತ ಸಮಸ್ಯೆಗಳು ನಿವಾರಣೆಯಾಗುವುದು. ಈ ಮಕರ ಸಂಕ್ರಾಂತಿ ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ತುಂಬಲಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.